ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಫ್ರೋಝನ್ ಶೋಲ್ಡರ್ ಪ್ರಾಬ್ಲಮ್ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಫ್ರೋಝನ್ ಶೋಲ್ಡರ್ ಅಂದರೆ ನಮ್ಮ ಶೋಲ್ಡರ್ ಜಾಯಿಂಟ್ ಏನಿದೆ ಅದರಲ್ಲಿ ಸಿವಿಯರ್ ಸ್ಟಿಫ್ನೆಸ್ ಅಂದರೆ ಸಿವಿಯರ್ ಬಿಗುತ, ಅದರೊಟ್ಟಿಗೆ ಸಿವಿಯರ್ ಪೇನ್ ಆಗುವಂಥ ಒಂದು ಕಂಡೀಷನ್. ಇದು ಜಾಸ್ತಿ ಕಂಡು ಬರೋದು ಮೇ ಬಿ ಎಲ್ಡರ್ಸಲ್ಲಿ, ಮೇ ಬಿ ಆಫ್ಟರ್ ಏಜ್ ಆಫ್ 45 ತುಂಬ ಜಾಸ್ತಿ ಇದು ಕಂಡು ಬರುತ್ತೆ. ಸೊ ಈ ಕಾಯಿಲೆ ಬಂದರೆ ಏನಾಗುತ್ತೆ, ನಮ್ಗೆ ಏನು ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ, ಕೈ ಎತ್ತುವಾಗ ಸಿವಿಯರ್ ಪೇನ್ ಆಗುತ್ತೆ, ರಾತ್ರಿ ಮಲಗಲಿಕ್ಕೂ ಕೂಡ ಚೆನ್ನಾಗಾಗಲ್ಲ. ಯಾಕಂದರೆ ಮಲಗಿ ಯಾವುದೋ ಒಂದು ಸೈಡಲ್ಲಿ ಮಲಗಿದ ಕೂಡಲೇ ಏನಾಗುತ್ತೆ, ಆ ಶೋಲ್ಡರ್ ಮೇಲೆ ಪೇನ್ ವೆಯ್ಟ್ ಬಿದ್ದು ಕೂಡಲೇ ಸಿವಿಯರ್ ಪೇನ್ ಅನುಭವ ಆಗುತ್ತೆ. ಬೆಳಗ್ಗೆ ಏಳುವಾಗ ಶೋಲ್ಡರ್ ಸ್ಟಿಫ್ನೆಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಸೊ ಫ್ರೋಝನ್ ಶೋಲ್ಡರ್ಗೆ ಇರುವಂಥ ಟ್ರೀಟ್ಮೆಂಟ್ ಯಾವುದು ಅಂತ ಕೇಳಿದರೆ ವ್ಯಾಯಾಮ ಒಂದೇ ಅದಕ್ಕಿರುವಂಥ ಟ್ರೀಟ್ಮೆಂಟ್. ಯಾಕಂದ್ರೆ ಆ ಹೆಸರಲ್ಲೇ ಇದೆ, ನಿಮ್ಮ ಶೋಲ್ಡರ್ ಜಾಯಿಂಟ್ ಏನಿದೆ ಅದು ಫ್ರೀಸ್ ಆಗಿಬಿಟ್ಟಿದೆ, ಫ್ರೋಝನ್. ಸೊ ಆ ಫ್ರೀಸ್ ಆಗಿರುವಂಥ ಶೋಲ್ಡರ್ ಜಾಯಿಂಟ್ ರಿಲೀಸ್ ಆಗಬೇಕು, ಫ್ರೀ ಆಗಬೇಕು ಅಂತಿದ್ರೆ ವ್ಯಾಯಾಮ ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ನಾನು ಈ ವಿಡಿಯೋದಲ್ಲಿ ಫ್ರೋಝನ್ ಶೋಲ್ಡರ್ ಸಮಸ್ಯೆ ಇದ್ದವರು ಯಾವ ವ್ಯಾಯಾಮಗಳನ್ನು ಮಾಡಿದರೆ ಅದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈ ಫ್ರೋಝನ್ ಶೋಲ್ಡರ್ ಸಮಸ್ಯೆ ಏನಿದೆ ಯೂಶಲಿ ಆಫ್ಟರ್ ಏಜ್ ಆಫ್ 45 ಅಷ್ಟೇ ಜಾಸ್ತಿ ಕಂಡು ಬರುತ್ತೆ. ಮೇ ಬಿ ಯಂಗ್ ಜನರೇಷನ್ಲಿ ಕೂಡ ಕಾಣಬಹುದು. ಯಾವಾಗ ನಮಗೆ ಶೋಲ್ಡರ್ಗೆ ಏನಾದರೂ ಇಂಜುರಿ ಎಲ್ಲ ಆದರೆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ನಾವು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಅದು ಫ್ರೋಝನ್ ಶೋಲ್ಡರ್ ಆಗುವಂಥ ಸಾಧ್ಯತೆ ಇದೆ. ಸೊ ಯೂಶಲಿ ಇದು ಜಾಸ್ತಿ ಕಾಣೋದು ಡಯಾಬಿಟಿಕ್ ಪೇಷಂಟ್ಸಲ್ಲಿ. ಸೊ ಡಯಾಬಿಟಿಕ್ ಒಂದು ಕಾಂಪ್ಲಿಕೇಶನ್ ಆಗಿ ಫ್ರೋಝನ್ ಶೋಲ್ಡರ್ ತುಂಬ ಜನರಲ್ಲಿ ಕಂಡು ಬರುತ್ತೆ. ಸೊ ಎಷ್ಟೋ ಸಲ ನಾವೇನು ಮಾಡ್ತೀವಿ, ನಮಗೆ ಅದು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಆಗಲ್ಲ, ಬಿಕಾಸ್ ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಸೊ ನಾವು ಅದನ್ನು ಹಾಗೆಯೇ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಏನಾಗುತ್ತೆ, ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಇದು ಕಂಟಿನ್ಯೂಸ್ ಆಗಿ ಉಳಿದು ಬಿಡುತ್ತೆ, ನಮ್ಮ ಕೈ ಎತ್ತಲಿಕ್ಕೆ ಆಗಲ್ಲ. ಇಯರ್ಸ್ ಟುಗೆದರ್ ಈ ಪ್ರಾಬ್ಲಮ್ ಏನಿದೆ ನಮಗೆ ಕಾಡ್ತಾ ಇರ್ತದೆ. ಸೊ ಇದಕ್ಕಿರುವಂಥ ಟ್ರೀಟ್ಮೆಂಟ್ ಅಂದರೆ ಎಕ್ಸಸೈಸ್ ಒಂದೇ ಅದಕ್ಕಿರುವಂಥ ಟ್ರೀಟ್ಮೆಂಟ್. ಯಾಕೆಂದರೆ ವ್ಯಾಯಾಮ ಮಾಡಿದ್ರೆ ಮಾತ್ರ ಆ ಫ್ರೀಸ್ ಆಗಿರುವಂಥ ಜಾಯಿಂಟ್ ಏನಿದೆ ಅದು ಫ್ರೀ ಆಗಲಿಕ್ಕೆ ಸಾಧ್ಯ. ಸೊ ವ್ಯಾಯಾಮ ಮಾಡುವಾಗ ತುಂಬ ಜನ ಏನು ಅನ್ಕೊಳ್ತಾರೆ, ಒಂದು 2 ದಿವಸ ವ್ಯಾಯಾಮ ಮಾಡ್ತಾರೆ, ಆ ನೋವು ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಆದ ಕೂಡಲೇ ಅವರೇನು ಅನ್ಕೊಳ್ತಾರೆ, ಓಕೆ ಈ ವ್ಯಾಯಾಮ ಮಾಡೋದ್ರಿಂದ ನೋವು ಜಾಸ್ತಿ ಆಗಿದೆ, ನಾವು ವ್ಯಾಯಾಮ ಮಾಡಬಾರ್ದು ಅಂತ ಅನ್ಕೊಳ್ತಾರೆ. ಬಟ್ ಹಾಗಲ್ಲ. ಸೊ ವ್ಯಾಯಾಮ ಮಾಡುವಾಗ ಆ ಫ್ರೀಸ್ ಆಗಿರುವಂಥ ಶೋಲ್ಡರ್ ಜಾಯಿಂಟ್ ಏನಿದೆ ಅದು ಸ್ವಲ್ಪ ಮೂವ್ ಆಗುವಾಗ ಆ ಪೇನ್ ಏನಿದೆ ಅದು ನಿಮಗೆ ಸ್ಟಾರ್ಟ್ ಆಗೇ ಆಗುತ್ತೆ. ಬಟ್ ಅದು ಗ್ರ್ಯಾಜುಲಿ ಏನಾಗುತ್ತೆ, ನಿಮ್ಮ ರೇಂಜ್ ಆಫ್ ಮೂವ್ಮೆಂಟ್ ಹೆಚ್ಚಾಗ್ತಾ ಹೋದಂಗೆ ಈ ನೋವೇನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಯಾವಾಗ ನಿಮಗೆ ಕಂಪ್ಲೀಟ್ ರೇಂಜ್ ಆಫ್ ಮೂವ್ಮೆಂಟ್ ಸಿಗುತ್ತೋ ಆವಾಗ ನಿಮ್ಮ ನೋವೇನಿದೆ 100% ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಮೇನ್ಲಿ ವ್ಯಾಯಾಮಗಳು ಯಾವ್ದು ಮಾಡಬೇಕು ಅಂತ ನೋಡೋಣ. ಬಿಕಾಸ್ ಎಷ್ಟೋ ಸಲ ಏನಾಗುತ್ತೆ, ನಾವು ಅಡ್ವಾನ್ಸ್ಡ್ ಆಗಿರುವಂಥ ವ್ಯಾಯಾಮಗಳೆಲ್ಲ ಹೇಳಿದಾಗ ಪೇಷಂಟಿಗೆ ಇದು ಮನೆಯಲ್ಲೇ ಮಾಡ್ಲಿಕ್ಕೆ ಆಗಬೇಕು ಅಂತ ಇಲ್ಲ. ಸೊ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಇರುವಂಥ ಆಬ್ಜೆಕ್ಟ್ಸನ್ನು ಯೂಸ್ ಮಾಡಿ ಹೇಗೆ ಈ ವ್ಯಾಯಾಮವನ್ನು ಮಾಡೋದು ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದರೆ ಮೇನ್ಲಿ ನಮ್ಮ ಈ ಜಾಯಿಂಟ್ ಏನಿದೆ ದಟ್ ಇಸ್ ಅ ಸೈನೋವಿಯಲ್ ಜಾಯಿಂಟ್. ಸೊ ಯೂಶಲಿ ಈ ಫ್ರೋಝನ್ ಶೋಲ್ಡರ್ಗೆ ನಾವು ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತಾನು ಹೇಳ್ತೀವಿ. ಅಡೆಷನ್ಸ್ ಅಂದರೆ ಏನು, ಅಂಟುಕೊಳ್ಳೋದು. ಸೊ ಅಲ್ಲಿರುವಂಥ ಕ್ಯಾಪ್ಸೂಲ್ ಏನಿದೆ ಅದೊಂಥರ ಅಂಟುಕೊಂಡಿರುತ್ತೆ. ಸೊ ಅದನ್ನು ಬಿಡಿಸಬೇಕು ಅಂದರೆ ನಾವು ಕ್ಯಾಪ್ಸೂಲ್ ಸ್ಟ್ರೆಚ್ ಆಗುವಂಥ ವ್ಯಾಯಾಮಗಳು ಮಾಡಬೇಕು. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದು ಅಂತ ನೋಡೋಣ. ನಿಮಗೀಗ ಫಾರ್ ಎಕ್ಸಾಂಪಲ್ ನಿಮ್ಮ ಎಡಗೈಗೆ ಫ್ರೋಝನ್ ಶೋಲ್ಡರ್ ಆಗಿದೆ, ಎಡಗೈ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಫ್ರೋಝನ್ ಶೋಲ್ಡರ್ ಆದವರು ಕೈ ಎತ್ತೋದು ನೋಡಿದ್ರೆ ಕ್ಲಿಯರ್ಲಿ ಅದು ಗೊತ್ತಾಗುತ್ತೆ. ಅವರ ಕೈ 90 ಡಿಗ್ರಿ ತನಕ ಸ್ವಲ್ಪ ಪೇನ್ ಇದ್ರೂ ಎತ್ತಾರೆ, ಬಟ್ ಇದರಿಂದ ಮೇಲೆ ಎತ್ತಬೇಕು ಅಂದರೆ ಇಡೀ ಬಾಡಿ ಬೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರೇನು ಮಾಡಬೇಕು ಅಂದರೆ ಫಸ್ಟ್ ಈ ಕ್ಯಾಪ್ಸ್ಯೂಲ್ ಏನಿದೆ ಅದನ್ನು ಎಲ್ಲ ಡೈರೆಕ್ಷನ್ಸಲ್ಲೂ ಸ್ಟ್ರೆಚ್ ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ಈಗ ಲೆಫ್ಟ್ ಹ್ಯಾಂಡ್ಗೆ ನಿಮಗೆ ಫ್ರೋಝನ್ ಶೋಲ್ಡರ್ ಆಗಿದೆ, ಸಿವಿಯರ್ ಪೇನ್ ಇದೆ, ಸ್ಟಿಫ್ನೆಸ್ ಇದೆ ಅಂತ ಆದರೆ ಈ ಲೆಫ್ಟ್ ಹ್ಯಾಂಡನ್ನು ಮಡಿಚಿ ಹೀಗೆ ಇಟ್ಕೋಬೇಕು ಫಸ್ಟು. ಇದಾದಮೇಲೆ ನಿಮ್ಮ ಬಲಗೈ ಏನಿದೆ ಸರಿ ಇದೆ, ಕೆಲವು ಸಲ ಎರಡೂ ಕೈಯಲ್ಲೂ ಕೂಡ ಸ್ಟಿಫ್ನೆಸ್ಸು ಫ್ರೋಝನ್ ಶೋಲ್ಡರ್ ಪ್ರಾಬ್ಲಮ್ ಇರ್ಬೋದು. ಬಟ್ ಈಗ ರೈಟ್ ಹ್ಯಾಂಡ್ ಚೆನ್ನಾಗಿದ್ದರೆ ಈ ರೈಟ್ ಹ್ಯಾಂಡಿಂದ ಈ ಎಡಗೈದು ಎಲ್ಬೋ ಏನಿದೆ ಅದು ಹಿಡ್ಕೊಂಡು ನಿಧಾನಕ್ಕಿಗೆ ನಾವು ಸ್ಟ್ರೆಚ್ ಮಾಡಬೇಕು. ಇದು ಸ್ಟ್ರೆಚ್ ಮಾಡುವಾಗ ಏನಾಗುತ್ತೆ, ನಮ್ಮ ಈ ಕ್ಯಾಪ್ಸೂಲಲ್ಲಿ ಇರುವಂಥ ಅಡಿಷನ್ಸ್ ಏನಿದೆ ಅದು ಸ್ಟ್ರೆಚ್ ಆಗುತ್ತೆ. ನಮ್ಮ ಜಾಯಿಂಟ್ ಮೂವ್ಮೆಂಟ್ ಏನಿದೆ ಅದು ರೇಂಜ್ ಆಫ್ ಮೂವ್ಮೆಂಟ್ ಏನಿದೆ ಅದು ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹೀಗೆ ಹಿಡ್ಕೊಂಡು ನಿಧಾನಕ್ಕೆ ಸ್ಟ್ರೆಚ್ ಮಾಡೋದು, ಸ್ಲೋಲಿ ರಿಲೀಸ್ ಮಾಡೋದು, ಅಗೇನ್ ಸ್ಟ್ರೆಚ್ ಮಾಡೋದು, ಸ್ಲೋಲಿ ರಿಲೀಸ್ ಮಾಡೋದು, ಅಗೇನ್ ಸ್ಟ್ರೆಚ್ ಮಾಡೋದು, ಸ್ಲೋಲಿ ರಿಲೀಸ್ ಮಾಡೋದು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜಾಯಿಂಟ್ ಏನಿದೆ ಅದು ಸ್ಟ್ರೆಚ್ ಆಗುತ್ತೆ. ಆ್ಯಂಡ್ ಈ ಎಕ್ಸಸೈಸ್ ಏನಿದೆ ಅಟ್ಲೀಸ್ಟ್ ಒಂದು 10 to 15 ರಿಪಿಟೇಷನ್ಸ್ ಮಾಡಬೇಕು. ಸಿವಿಯರ್ ಪ್ರಾಬ್ಲಮ್ ಇದ್ದವರಾದರೆ ಏನು ಮಾಡಬೇಕು, ನಿಧಾನಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು 5 ರಿಪಿಟೇಷನ್ಸ್ ಅಷ್ಟೇ ಮಾಡಿ ಅದಾದಮೇಲೆ ರಿಲ್ಯಾಕ್ಸ್ ಮಾಡ್ಬೋದು. ಸೊ ಈ ಥರ ಸ್ಟ್ರೆಚಿಂಗ್ ಎಕ್ಸಸೈಸ್ 10 to 15 ರಿಪಿಟೇಷನ್ಸ್ ಮಾಡಿ. ಆ್ಯಂಡ್ ಈ ಎಕ್ಸಸೈಸ್ಗಳೆಲ್ಲ ಏನಿದೆ ನಾನೀಗ ಹೇಳುವಂಥ ಎಕ್ಸಸೈಸ್ ಅಟ್ಲೀಸ್ಟ್ ಡೈಲಿ ಟ್ವೈಸ್ ಅಂದರೆ 2 ಸಲ ಆದರೂ ಮಾಡಿದರೆ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಒಂದು 10 ಟೈಮ್ಸ್ ನೀವು ರಿಪಿಟೇಷನ್ಸ್ ಮಾಡಿದ ಮೇಲೆ ನಿಧಾನ ನಿಮ್ಮ ಕೈಯನ್ನು ಕೆಳಗೆ ತರಬಹುದು. ಇನ್ನು ಎರಡನೇ ಎಕ್ಸಸೈಸು ಅಂದರೆ ನಮ್ಮ ಈ ಶೋಲ್ಡರ್ದು ಕೆಳಗಿನ ಪೋರ್ಷನ್ ಏನಿದೆ ಇದನ್ನು ಸ್ಟ್ರೆಚ್ ಮಾಡುವಂಥ ಎಕ್ಸಸೈಸ್. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಯೂಶಲಿ ಈ ಥರ ಪೇಷಂಟ್ಸ್ಗೆ ಫ್ರೋಝನ್ ಶೋಲ್ಡರ್ ಇರೋವರಿಗೆ ಕೈ ಹೇಗಾದರೂ ಒಂದು ಸ್ವಲ್ಪ ಎತ್ತಲಿಕ್ಕೆ ಆಗುತ್ತೆ, ಅಪ್ ಟು 90 ಡಿಗ್ರಿ ಹೆಂಗಾದರೂ ಎತ್ತಬಹುದು. ಸೊ 90 ಡಿಗ್ರಿ ಎತ್ತಿದ ಮೇಲೆ ಏನು ಮಾಡಬೇಕು, ಈ ಕೈಯನ್ನು ನಮ್ಮ ತಲೆ ಹಿಂಭಾಗಕ್ಕೆ ತಗೊಂಡು ಹೋಗಬೇಕು. ಸೊ ಹಿಂಭಾಗಕ್ಕೆ ತಗೊಂಡು ಈ ಬಲಗೈ ನಿಮ್ಮದು ಸರಿ ಇದ್ದರೆ ಈ ಬಲಗೈಯಿಂದ ಎಡಗೈಯನ್ನು ಹಿಡ್ಕೊಂಡು ನಿಧಾನಕ್ಕೆ ಸ್ಟ್ರೆಚ್ ಮಾಡುವಂಥದ್ದು. ಸೊ ಇದನ್ನು ನೋಡಿ ಹೀಗೆ ಸ್ಟ್ರೆಚ್ ಮಾಡಿ ಆ ರೇಂಜ್
ಆಫ್ ಮೂವ್ಮೆಂಟ್ ಏನಿದೆ ಇಂಪ್ರೂವ್ ಮಾಡ್ಬೋದು. ಈಗ ನನಗೆ ಫ್ರೋಸನ್ ಶೋಲ್ಡರ್ ಪ್ರಾಬ್ಲಮ್ ಇಲ್ಲ, ಸೊ ಹಾಗಾಗಿ ನನಗೆ ಕಂಪ್ಲೀಟ್ಲಿ ಸ್ಟ್ರೆಚ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಫ್ರೋಸನ್ ಶೋಲ್ಡರ್ ಇದ್ದವರಿಗಾದರೆ ಇಷ್ಟೆಲ್ಲ ಮೇಲೆ ಎತ್ಕೊಂಡು ಹೋಗ್ಲಿಕ್ಕೆ ಆಗಬೇಕು ಅಂತಿಲ್ಲ. ಸೊ ಅವರೇನು ಮಾಡ್ಬೋದು, ಎಲ್ಲಿ ತನಕ ಆಗುತ್ತೋ ಈ ಕೈ ಸರಿ ಇದೆ, ಇದರಿಂದ ಈ ಕೈಯನ್ನು ಹಿಡ್ಕೊಂಡು ನಿಧಾನಕ್ಕೆ ಎಳೆಯುವಂಥದ್ದು. ಓಕೆ, ಇನಿಷಿಯಲಿ ನಿಮಗೆ ಸ್ವಲ್ಪ ಅಷ್ಟೇ ಆಗುತ್ತೆ. ನಿಮಗೆ ಎಲ್ಲಿ ನೋವು ಸ್ಟಾರ್ಟ್ ಆಗುತ್ತೋ ಅಲ್ಲಿ ತನಕ ಅಟ್ಲೀಸ್ಟ್ ಮಾಡಿ, ಅಂದರೆ ಆ ಪೊಸಿಷನಲ್ಲಿ ಒಂದು ಸ್ವಲ್ಪ ಹೊತ್ತು ಮೇಂಟೈನ್ ಮಾಡಿ ಮತ್ತೆ ರಿಲೀಸ್ ಮಾಡಿ. ಸೊ ಈಗ ನಿಮಗೆ ಈ ಪೊಸಿಷನಲ್ಲಿ ಪೇಯ್ನ್ ಬರುತ್ತೆ ಅಂತಾದರೆ ಅಲ್ಲಿ ತನಕ ಜಸ್ಟ್ ಎಳ್ಕೊಂಡು 1 2 3 4 5 ಬಿಡೋದು, ಮತ್ತು ನಿಧಾನಕ್ಕೆ ಅದೇ ರೇಂಜಲ್ಲಿ ಎಳೆಯೋದು. 1 2 3 4 5 ನಿಧಾನಕ್ಕೆ ರಿಲೀಸ್ ಮಾಡೋದು, ಮತ್ತು ಎಗೈನ್ ಈ ಎಕ್ಸಸೈಸನ್ನು ರಿಪೀಟ್ ಮಾಡೋದು. ಸೊ ನಿಧಾನಕ್ಕೆ ನೀವೇನು ಮಾಡಬೇಕು, ಅಷ್ಟೇ ರೇಂಜಲ್ಲಿ ಹಿಡ್ಕೊಳ್ಳೋದಲ್ಲ, ನಿಧಾನಕ್ಕೆ ಡೇ ಬೈ ಡೇ ನಾವೇನು ಮಾಡಬೇಕು ಅಂದರೆ ಈ ರೇಂಜನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಇಲ್ಲಿ ತನಕ ನೋವು ಬರ್ತದೆ, ಅದಕ್ಕಿಂತ ಮೇ ಬಿ ಒಂದು 3-4 ಸೆಂಟಿಮೀಟರ್ಸ್ ಜಾಸ್ತಿ ಎಳಿತೀವಿ, ಅದರಲ್ಲಿ ಒಂದು 5 ಸೆಕೆಂಡ್ಸನ್ನು ರಿಟೈನ್ ಮಾಡಿ ಮತ್ತೆ ರಿಲೀಸ್ ಮಾಡ್ತೀವಿ. ಸೊ ಈ ಥರ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಈ ಶೋಲ್ಡರ್ ಜಾಯಿಂಟ್ ಕೆಳಗಿನ ಪೋರ್ಷನ್ ಏನಿದೆ ಅದು ಸ್ಟ್ರೆಚ್ ಆಗುತ್ತೆ, ಅಲ್ಲಿರುವಂಥ ಕ್ಯಾಪ್ಸೂಲಲ್ಲಿರುವಂಥ ಅಡಿಷನ್ಸ್ ಕಡಿಮೆ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ನಿಧಾನ ನಿಮ್ಮ ಕೈ ಏನಿದೆ ಇನ್ನೂ ಜಾಸ್ತಿ ನಿಮಗೆ ಮೇಲೆ ಎತ್ತಲಿಕ್ಕಾಗುತ್ತೆ. ಈ ಎಕ್ಸಸೈಸ್ ಕೂಡ ನೀವೇನು ಮಾಡಬೇಕು ಅಂದರೆ ಒಂದು 10 to 15 ರಿಪಿಟೇಷನ್ಸ್ ಮಾಡಬೇಕು. ಒಮ್ಮೆಲೆ ನಮಗೆ ಕಡಿಮೆ ಆಗಬೇಕು ಅಂತೇಳಿ ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡಿದರೆ ಅದು ಸಿವಿಯರ್ ಪ್ರಾಬ್ಲಮ್ ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಗ್ರ್ಯಾಜುಲಿ ನಾವು ಹೆಚ್ಚು ಮಾಡ್ತಾ ಹೋಗಬೇಕು. ಕೈ ಎಷ್ಟು ಎತ್ತಲಿಕ್ಕಾಗುತ್ತೆ ಅದಕ್ಕಿಂತ ಒಂದು ಚೂರು ಜಾಸ್ತಿ ಸ್ಟ್ರೆಚ್ ಮಾಡೋದು, ಒಳ್ಳೆ ಸರಿ ಇರುವ ಕೈಯಿಂದ, ಮತ್ತು ನಿಧಾನಕ್ಕೆ ರಿಲೀಸ್ ಮಾಡೋದು. ಸೊ 10 to 15 ರಿಪಿಟೇಷನ್ ಡೈಲಿ 2 ಸಲ ಮಾಡಿದರೆ ಏನಾಗುತ್ತೆ, ನಮ್ಮ ಜಾಯಿಂಟ್ ರೇಂಜ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಕೆಳಗಡೆ ಆಗಿರುವಂಥ ಅಡ್ಜಷನ್ಸು, ಕೆಳಗಡೆ ಆಗಿರುವಂಥ ಸ್ಟಿಫ್ನೆಸ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಮೂರನೇ ಎಕ್ಸಸೈಸ್ ಅಂದರೆ ಸ್ಟ್ರೆಚಿಂಗಲ್ಲೇ ನಮ್ಮ ಆಂಟೀರಿಯರ್ ಪೋರ್ಷನ್, ನಮ್ಮ ಫ್ರಂಟಲ್ಲಿ ಇರುವಂಥ ಅಡ್ಜಷನ್ಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ವ್ಯಾಯಾಮ. ಸೊ ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಈ ಪ್ರಾಬ್ಲಮ್ ಇರುವಂಥ ಕೈಯನ್ನು ನಮ್ಮ ಸೊಂಟದ ಹಿಂಭಾಗಕ್ಕೆ ತಗೊಂಡು ಹೋಗಬೇಕು. ನಮ್ಮ ಸರಿ ಇರುವ ಕೈಯಿಂದ ಆ ಕೈಯನ್ನು ಹಿಡ್ಕೋಬೇಕು. ಸೊ ನೀವೀಗ ನೋಡ್ಬೋದು, ನನ್ನ ಈ ಎಡಗೈಯಲ್ಲಿ ಫ್ರೋಸನ್ ಶೋಲ್ಡರ್ ಇದ್ದರೆ ಈ ಎಡಗೈಯನ್ನು ಹಿಂದೆ ತಗೊಂಡೋಗಿ ನಮ್ಮ ಬಲಗೈಯಿಂದ ಅದನ್ನು ಹಿಡ್ಕೊಳ್ತೀವಿ. ಅದಾದಮೇಲೆ ನಿಧಾನಕ್ಕೆ ಏನು ಮಾಡಬೇಕು, ಈ ಕೈಯನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಈ ಕೈ ಸರಿಯಾಗಿ ಹಿಂದೆ ಹೋಗಲ್ಲ, ನಮಗೆ ಪೇಯ್ನ್ ಇರುತ್ತೆ. ಸೊ ನಮ್ಮ ಸರಿ ಇರುವ ಕೈಯಿಂದ ಏನು ಮಾಡಬೇಕು, ನಾವು ಇದನ್ನು ನಿಧಾನಕ್ಕೆ ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಸೊ ಇದು ಮಾಡುವಾಗ ಹೀಗೆ ಬಗ್ಗಿ ನೀವು ಮಾಡಬಾರ್ದು, ಸ್ಟ್ರೈಟಾಗಿ ನಿಂತ್ಕೋಬೇಕು. ಮತ್ತು ನಿಧಾನಕ್ಕೆ ನೋಡಿ 1 2 3 4 5 ರಿಲೀಸ್. ನಿಧಾನಕ್ಕೆ ಸೆಕೆಂಡ್ ರೌಂಡ್ 1 2 3 4 5 ರಿಲೀಸ್. ಥರ್ಡ್ 1 2 3 4 5 ರಿಲೀಸ್. ಫೋರ್ತ್ 1 2 3 4 5. ಸೊ ಇದೇ ಥರ ಒಂದು 10 to 15 ರಿಪಿಟೇಷನ್ಸ್ ಮಾಡುವಾಗ ಏನಾಗುತ್ತೆ, ನಮ್ಮ ಆಂಟೀರಿಯರ್ಲಿ, ನಮ್ಮ ಫ್ರಂಟಲ್ಲಿ ಇರುವಂಥ ಈ ಅಡ್ಜಷನ್ಸ್ ಏನಿದೆ ಅದು ಕಡಿಮೆ ಆಗಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ಶ್ರಗ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಈ ಜಾಯಿಂಟ್ ಏನಿದೆ ಅದನ್ನು ಒಂಥರ ಗ್ಲೈಡ್ ಮಾಡುವಂಥ ಎಕ್ಸಸೈಸ್. ಸೊ ಇದರಲ್ಲಿ ನೀವೇನು ಮಾಡಬೇಕು, ಕೈಯನ್ನು ಹಿಂಗೆ ಹಿಡ್ಕೊಂಡು ನಿಧಾನ ನಿಮ್ಮ ಶೋಲ್ಡರ್ಸ್ ಏನಿದೆ ಅದನ್ನು ಮೇಲೆ ಎತ್ತಬೇಕು. 1 2 3 4 5 ರಿಲೀಸ್. ಸೆಕೆಂಡ್ ರೌಂಡ್ 1 2 3 4 5 ರಿಲೀಸ್. ಥರ್ಡ್ 1 2 3 4 5. ಸೊ ಈ ಎಕ್ಸಸೈಸ್ ಮಾಡುವಾಗ ಏನಾಗುತ್ತೆ, ನಮ್ಮ ಗ್ಲೀನೋ ಹ್ಯೂಮರಲ್ ಜಾಯಿಂಟ್ ಏನಿದೆ ಅದು ಗ್ಲೈಡ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರುವಂಥ ಅಡ್ಜಷನ್ಸ್ ಕಡಿಮೆ ಆಗಲಿಕ್ಕೆ ಮತ್ತು ಅಲ್ಲಿರುವಂಥ ಸ್ಟಿಫ್ನೆಸ್ ಕಡಿಮೆ ಆಗಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ರತಿಯೊಂದು ಎಕ್ಸಸೈಸ್ ಕೂಡ ಅಟ್ಲೀಸ್ಟ್ ಒಂದು 15 ಕೌಂಟ್ಸ್ ಆದರೂ ನೀವು ಮಾಡಬೇಕು ಆ್ಯಂಡ್ ಡೈಲಿ 2 ಸಲ ರಿಪೀಟ್ ಮಾಡಬೇಕು. ಸೊ ಈಗ ನಾವು ಆಲ್ಮೋಸ್ಟ್ ಆ ಕ್ಯಾಪ್ಸುಲರ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಆಗಿದೆ. ಈಗ ನಾವು ಏನು ಮಾಡಬೇಕು ಅಂದರೆ ಶೋಲ್ಡರ್ ರೊಟೇಷನ್ ಮಾಡ್ಬೋದು. ಸೊ ಶೋಲ್ಡರ್ ರೊಟೇಷನ್ ಮಾಡೋದು ನಿಮಗೆಲ್ಲ ಗೊತ್ತಿದೆ. ನಮ್ಮ ಕೈಯನ್ನು 2 ಕೈಗಳನ್ನು ಮಡಚಿ ನಮ್ಮ ಭುಜದ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಈ ಕಂಪ್ಲೀಟ್ ರೇಂಜ್ ಸಿಗುವಂಗೆ ನೋಡಿ ಹೀಗೆ ಹಿಂದುಗಡೆಗೆ ರೊಟೇಟ್ ಮಾಡೋದು. ಸೊ ಇದು ಇನಿಷಿಯಲಿ ನಮಗೆ ಫುಲ್ ಮಾಡಲಿಕ್ಕೆ ಆಗಬೇಕು ಅಂತಿಲ್ಲ, ಯಾಕೆಂದರೆ ನಮ್ಮ ಶೋಲ್ಡರ್ ತುಂಬ ಸ್ಟಿಫ್ ಆಗಿರುತ್ತೆ. ಸೊ ಆವಾಗ ನಮಗೆ ಎಷ್ಟಾಗುತ್ತೆ, ಸಣ್ಣ ಸರ್ಕಲಲ್ಲಿ ನೀವು ತೆಗಿಬೋದು. ಎಷ್ಟು ನಿಮ್ಮ ಹತ್ರ ಆಗುತ್ತೋ ಇಷ್ಟೇ ಸಣ್ಣ ಸರ್ಕಲಲ್ಲಿ ಮಾಡೋದಾದರೆ ಅಟ್ಲೀಸ್ಟ್ ಒಂದು 15 ಕೌಂಟ್ಸ್ ನಾವು ಏನು ಮಾಡಬೇಕು, ಈ ರೊಟೇಷನನ್ನು ಮಾಡಬೇಕು. ಅದು ನಿಧಾನ ನೀವು ಡೇ ಬೈ ಡೇ ಹೋಗ್ತಾ ಏನು ಮಾಡಬೇಕು, ನೀವು ಮಾಡುವಂಥ ಸರ್ಕಲ್ ಏನಿದೆ ಅದು ದೊಡ್ಡದಾಗಿ ಮಾಡ್ತಾ ಬರಬೇಕು. ಸೊ ನೋಡಿ ಈಗ ಬಿಗ್ಗರ್ ಸರ್ಕಲ್ ನಾವು ಮಾಡ್ತಾ ಇದ್ವಿ. ಕಂಪ್ಲೀಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದಾಗ ನಿಮಗೆ ಕಂಪ್ಲೀಟ್ಲಿ ಈ ಶೋಲ್ಡರ್ ಜಾಯಿಂಟ್ ಏನಿದೆ ಇದೇ ಥರ ನಿಮಗೆ ರೊಟೇಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಇನಿಷಿಯಲಿ ನೀವು ಒಂದೇ ಸಲ ಈ ಥರ ರೊಟೇಟ್ ಮಾಡಲಿಕ್ಕೆ ನೋಡಬಾರ್ದು, ಅದು ಸಿವಿಯರ್ ಪೇಯ್ನ್ ಆಗುತ್ತೆ. ಸೊ ಮತ್ತೆ ಮುಂದೆ ನಿಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಇನಿಷಿಯಲಿ ಎಷ್ಟು ಮಾಡಲಿಕ್ಕೆ ಆಗುತ್ತೋ ಅಷ್ಟೇ ರೊಟೇಷನ್ ಮಾಡಿ ಗ್ರ್ಯಾಜುವಲಿ ಇದನ್ನು ನೀವು ಹೆಚ್ಚು ಮಾಡ್ತಾ ಹೋಗ್ಬೋದು. ಸೊ ಈ ಎಕ್ಸಸೈಸ್ ಕೂಡ ಒಂದು 15 ಕೌಂಟ್ಸು ಮಾಡಿದ ಮೇಲೆ ನೀವೇನು ಮಾಡಬೇಕು, ನಿಧಾನಕ್ಕೆ ನಿಮ್ಮ ಕೈಗಳನ್ನು ಕೆಳಗೆ ತಂದು ರೆಸ್ಟಿಂಗ್ ಪೋಸ್ಟರ್ಲಿ ಇರ್ಬೋದು. ಸೊ ನೆಕ್ಸ್ಟ್ ಎಕ್ಸಸೈಸ್ ಏನಿದೆ ಇದಕ್ಕೆ ಟವಲ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಂದು ಸಣ್ಣ ಟವಲ್ ತಗೋಬೇಕು. ನೀವು ತುಂಬ ದಪ್ಪಗಿರೋರು, ಹ್ಯೂಜ್ಲಿ ಬಿಲ್ಟ್ ಆದರೆ ಸ್ವಲ್ಪ ದೊಡ್ಡ ಟವಲ್ ಬೇಕಾಗುತ್ತೆ. ನಾನು ಸಣ್ಣಕ್ಕಿದ್ದೇನೆ, ಸೊ ನನಗೆ ಈ ಸಣ್ಣ ಟವಲ್ ಸಾಕಾಗುತ್ತೆ. ಸೊ ಈ ಟವಲನ್ನು ಹೀಗೆ ಫೋಲ್ಡ್ ಮಾಡಿ, ನಿಮಗೀಗ ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆ ಫ್ರೋಸನ್ ಶೋಲ್ಡರ್ ಸಮಸ್ಯೆ ಇದೆ. ಸೊ ನೀವೇನು ಮಾಡಬೇಕು, ಈ ಟವಲ್ನ ಹಿಂದಿಂದ ನೋಡಿ ಈ ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಹಿಡ್ಕೋಬೇಕು. ಇದಾದಮೇಲೆ ನಿಮ್ಮ ರೈಟ್ ಹ್ಯಾಂಡ್ ಚೆನ್ನಾಗಿದೆ, ಸೊ ಇದರಿಂದ ನಿಧಾನಕ್ಕೆ ಈ ಕೈಯನ್ನು ಮೇಲೆ ಎತ್ತೋದು. ಸೊ ಅವಾಗ ಏನಾಗುತ್ತೆ, ಅವಾಗ ಕೂಡ ಈ ಕ್ಯಾಪ್ಸೂಲ್ ಏನಿದೆ ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಸೊ ಇದು ನಿಮ್ಮ ರೇಂಜ್ ಆಫ್ ಮೂವ್ಮೆಂಟ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ ಹೀಗೆ ಇಟ್ಕೊಂಡು ಈ ಕೈಯನ್ನು ಮೇಲೆ ಎತ್ತೋದು. 1 2 3 4 5 ಫೈನಲ್ ಪೋಸ್ಟಲ್ಲಿ ರಿಲೀಸ್ ಮಾಡಿ, ಅಗೇನ್ ರಿಪೀಟ್ ಮಾಡಿ, ನಿಧಾನಕ್ಕೆ
1 2 3 4 5. ಸೊ ಯೂಶ್ವಲಿ ನಾವು ಈ ಎಕ್ಸಸೈಸ್ ಮಾಡುವಾಗ ನಮಗೆ ಒಂದು ಪಾಯಿಂಟಲ್ಲಿ ನಮ್ಗೆ ಆ ಪೇಯ್ನ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಜಸ್ಟ್ ಬಿಯಾಂಡ್ ದ್ಯಾಟ್ ಲಿಮಿಟ್, ಓಕೆ ಈಗ ನನಗೀಗ ಈ ಪಾಯಿಂಟಲ್ಲಿ ಈಗ ಪೇಯ್ನ್ ಸ್ಟಾರ್ಟ್ ಆಯಿತು ಅಂತಾದರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದನ್ನು ಸ್ಟ್ರೆಚ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆವಾಗ ಏನಾಗುತ್ತೆ, ಆ ಅಡಿಷನ್ಸ್ ಏನಿದೆ ಅದು ಕಡಿಮೆ ಆಗಲಿಕ್ಕೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ನಿಧಾನಕ್ಕೆ ನಿಮ್ಮ ಪೇಯ್ನ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಸೊ ನೀವು ಒಂದು 5-6 ದಿವಸ ಈ ಥರ ಮಾಡುವಾಗ, ಓಕೆ ಈ ರೇಂಜಲ್ಲಿ ಬರುವಾಗ ನಿಮಗೆ ಪೇಯ್ನ್ ಇದೆ, ಅದನ್ನು ಸ್ವಲ್ಪ ನೀವು ಸ್ಟ್ರೆಚ್ ಮಾಡ್ತೀರಾ, ಪೇಯ್ನ್ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ. ಸೊ ಒಂದು 5 ಕೌಂಟ್ಸ್ ಆದಮೇಲೆ ನೀವು ನಿಧಾನಕ್ಕೆ ಅದನ್ನು ರಿಲೀಸ್ ಮಾಡ್ತೀರಾ. ಸೊ ಒಂದು 5-6 ದಿವಸ ಆದಮೇಲೆ ಏನಾಗುತ್ತೆ, ನಿಮ್ಮ ರೇಂಜ್ ಇಂಪ್ರೂವ್ ಆಗಿರುತ್ತೆ. ಸೊ ಇಲ್ಲಿ ಬರುವಾಗಷ್ಟೇ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಒಂದು 2 ಸೆಂಟಿಮೀಟರ್ಸ್ ಜಾಸ್ತಿ ನೀವು ಎಳಿಬೇಕಾಗುತ್ತೆ. ಸೊ ಇದನ್ನು ನೀವು ರಿಪೀಟೆಡ್ ಆಗಿ ಮಾಡೋದರಿಂದ ಕೂಡ ನಿಮ್ಮ ಈ ಆಂಟೀರಿಯರ್ಲಿ ಇರುವಂಥ ಅಡಿಷನ್ಸ್ ಕಡಿಮೆ ಆಗಿ ನಿಮ್ಮ ಫ್ರೋಸನ್ ಶೋಲ್ಡರ್ ಏನಿದೆ ಅದು ಬೇಗ ಕಡಿಮೆ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಬ್ಯಾಕ್ ಸೈಡಿಂದ ನೋಡಿದರೆ ಈ ಥರ ಇರುತ್ತೆ ವ್ಯಾಯಾಮ. ನೋಡಿ, ನಿಮ್ಮ ಎಡಗೈ ಫ್ರೋಸನ್ ಶೋಲ್ಡರ್ ಇದೆ, ಎಡಗೈಯಿಂದ ಟವಲ್ನ ಹಿಡ್ಕೊಂಡು ಬಲಗೈಯಿಂದ ಅದನ್ನು ನಿಧಾನಕ್ಕೆ ಮೇಲೆಗೆ ಸ್ಟ್ರೆಚ್ ಮಾಡ್ತೀವಿ. ನೆಕ್ಸ್ಟ್ ವ್ಯಾಯಾಮ ಅಂದರೆ ಒಂದು ಮನೆಯಲ್ಲಿ ಒಂದು ಸ್ಟಿಕ್, ಒಂದು ಕೋಲು ಅಥವಾ ಒಂದು ಪೈಪ್, ದಿಸ್ ಇಸ್ ಅ ಪೈಪ್ ಆ್ಯಕ್ಚುಲಿ. ಸೊ ಈ ಪೈಪಿಂದ ಮಾಡುವಂಥ ಕೆಲವು ವ್ಯಾಯಾಮಗಳಿದೆ. ಸೊ ಈ ಪೈಪ್ ಅಥವಾ ಈ ಕೋಲನ್ನು ನೀವೇನು ಮಾಡಬೇಕು, ಸ್ಟ್ರೈಟಾಗಿ ಹಿಡ್ಕೋಬೇಕು. ನಮ್ಮ ಶೋಲ್ಡರ್ ಎಷ್ಟಾಗಲ್ಲ ಇದೆಯಲ್ಲ ಅದೇ ಡಿಸ್ಟೆನ್ಸು, ಮೇ ಬಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೂ ಹಿಡ್ಕೋಬೋದು. ಹಿಡ್ಕೊಂಡು ನಿಧಾನಕ್ಕೆ ಈ ರಾಡನ್ನು ಮೇಲೆ ಎತ್ತುವಂಥ ಎಕ್ಸಸೈಸ್. ಸೊ ನಿಮಗೆ ಈ ಒಂದು ಕೈ ಹೋಗಲ್ಲ ಅಂದರೆ ಈ ಕೈಯಲ್ಲಿ ಸರಿ ಇರೋ ಕೈಯಿಂದ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಅದನ್ನು ಎತ್ತಲಿಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ನೀವು ಭಾಳ ಸ್ಟ್ರೈನ್ ಮಾಡೋದು ಬೇಡ. ಸೊ ನಿಧಾನಕ್ಕೆ ಒಂದು ಈ ಲೆವೆಲಲ್ಲಿ ನಿಮಗೆ ಹೋಗ್ಲಿಕ್ಕೆ ಆಗ್ತಾ ಇದೆ ಅಂದರೆ ಆ ಲೆವೆಲ್ಲಿ 1 2 3 4 5 ನಿಧಾನಕ್ಕೆ ಕೆಳಗೆ ಬನ್ನಿ. ಅಗೇನ್ ಸೇಮ್ ಥಿಂಗ್ ಯು ಕ್ಯಾನ್ ರಿಪೀಟ್ 1 2 3 4 5 ನಿಧಾನಕ್ಕೆ ಕೆಳಗೆ ಬನ್ನಿ. ಅಗೇನ್ ನಿಧಾನಕ್ಕೆ ಕೈಯನ್ನು ಮೇಲೆ ಎತ್ತಿ ಫೈನಲ್ ಪೊಸಿಷನಲ್ಲಿ 1 2 3 4 5. ಅಲ್ಲಿಂದ ಸ್ವಲ್ಪ ಸ್ಟ್ರೆಚ್ ಮಾಡಲಿಕ್ಕೆ ಯಾವಾಗಲೂ ನೀವು ಪ್ರಯತ್ನ ಮಾಡ್ತಾ ಇರಬೇಕು. ಬಿಕಾಸ್ ನಾವು ಇದು ನಮ್ಮ ಶೋಲ್ಡರ್ ಜಾಯಿಂಟ್ ರೇಂಜ್ ಇಂಪ್ರೂವ್ ಮಾಡಲಿಕ್ಕೆ ಮಾಡ್ತಾ ಇರೋ ವ್ಯಾಯಾಮ. ಸೊ ಒಂದು ಸ್ವಲ್ಪ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅದಕ್ಕೊಂದು ಚೂರು ಜಾಸ್ತಿ ಸ್ಟ್ರೆಚ್ ಮಾಡಿಕೊಂಡು 1 2 3 4 ಕೌಂಟು ಮೇಂಟೈನ್ ಮಾಡಿ ನಿಧಾನಕ್ಕೆ ಕೈಯನ್ನು ಕೆಳಗೆ ತರ್ತಾ ಇರು. ಸೊ ಇದು ಒಂದು ವ್ಯಾಯಾಮ ಆಯಿತು, ಕೋಲಿಂದ ಮಾಡುವಂಥ ಒಂದು ವ್ಯಾಯಾಮ. ಇದನ್ನು ಕೂಡ ನೀವೊಂದು 10 to 15 ರಿಪಿಟೇಷನ್ಸ್ ಮಾಡಬೇಕು. ಇದಾದಮೇಲೆ ಈ ಕೋಲನ್ನು ಇದೇ ಥರ ಹಿಡ್ಕೊಂಡು ಎರಡು ಸೈಡ್ಸ್ಗೆ ತಗೊಂಡು ಹೋಗೋದು. ಯಾಕಂದರೆ ನಮ್ಮ ಶೋಲ್ಡರ್ ಜಾಯಿಂಟ್ ಏನಿದೆ ಎಲ್ಲ ಡೈರೆಕ್ಷನ್ಲೂ ಮೂವ್ ಆಗುವಂಥದ್ದು ಜಾಯಿಂಟ್, ಒಂದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅದು. ಸೊ ಇದನ್ನು ಏನು ಮಾಡಬೇಕು ನೋಡಿ, ಈ ನಂದು ಎಡಗೈಗೆ ಫ್ರೋಸನ್ ಶೋಲ್ಡರ್ ಇದೆ ಅಂತ ಅಂದ್ಕೊಳ್ಳಿ, ಹೀಗೆ ಮಾಡ್ತೀವಿ. ಸೊ ಅದು ಅಲ್ಲಿ ಬಿಯಾಂಡ್ ಹೋಗ್ತಾ ಇಲ್ಲ ಅಂದರೆ ಈ ಕೈಯಿಂದ ಸ್ವಲ್ಪ ಸ್ಟ್ರೆಚ್ ಮಾಡಲಿಕ್ಕಾಗತ್ತೆ. ಸೊ ನೋಡಿ 1 2 3 4 5 ತರ್ತೀರಾ ಮತ್ತು ಶೋಲ್ಡರ್ನ ನೀವು ಸ್ಟ್ರೆಚ್ ಮಾಡ್ತೀರಾ 1 2 3 4 5. ಸೊ ಈ ಎಕ್ಸಸೈಸನ್ನು ಕೂಡ ಒಂದು 10 to 15 ಕೌಂಟ್ಸು ನೀವು ಮಾಡಬೇಕು. ಸೊ ನೆಕ್ಸ್ಟ್ ಎಕ್ಸಸೈಸು ನಮ್ಮ ಕೈಗಳನ್ನು ಕೆಳಗೆ ತಂದು ನಮ್ಮ ಎಲ್ಬೋಸ್ ಏನಿದೆ ಅದನ್ನು ನಮ್ಮ ಬಾಡಿ ಪಕ್ಕದಲ್ಲಿ ಇಟ್ಕೋಬೇಕು. ಇದಾದಮೇಲೆ ಈಗ ನಂದು ಎಡಗೈಯಲ್ಲೇ ಫ್ರೋಸನ್ ಶೋಲ್ಡರ್ ಮತ್ತು ಪೇಯ್ನ್ ಇದೆ. ಸೊ ನಾವೇನು ಮಾಡ್ತೀವಿ, ಇದನ್ನು ಎಕ್ಸ್ಟರ್ನಲಿ ಹೀಗೆ ರೊಟೇಟ್ ಮಾಡ್ತೀವಿ. ಸೊ ನಿಮ್ಗೆ ಇದು ಮಾಡುವಾಗ ಕರೆಕ್ಟಾಗಿ ಫೀಲ್ ಆಗುತ್ತೆ. ಆ ಶೋಲ್ಡರ್ಲಿರುವಂಥ ಸ್ಟ್ರೆಚ್ಚನ್ನು ನಿಮಗೆ ಕರೆಕ್ಟಾಗಿ ಫೀಲ್ ಮಾಡಲಿಕ್ಕೆ ಸಾಧ್ಯ. ನೀವು ಟೈಟಾಗಿ ಹಿಡ್ಕೋಬೇಕು. ಆ್ಯಂಡ್ ಅದಾದಮೇಲೆ ಈಗ ಎಷ್ಟು ಲಿಮಿಟ್ ಹೋಗುತ್ತೋ ಅಲ್ಲಿಂದ ಈ ಬಲಗೈಸ್ ನಂದು ಸರಿ ಇದೆ, ಇದರಿಂದ ನಿಧಾನಕ್ಕೆ ಅದನ್ನು ನಾವು ಪುಷ್ ಮಾಡ್ತೀವಿ. ಸೊ ಆವಾಗ ಆ ಶೋಲ್ಡ್ರಲ್ಲಿ ಸಿವಿಯರ್ ಆ ಸ್ಟ್ರೆಚಿಂಗ್ ಏನಿದೆ ಅದು ನಿಮಗೆ ಕರೆಕ್ಟಾಗಿ ಫೀಲ್ ಆಗುತ್ತೆ. ಆ ಫೈನಲ್ ಪೊಸಿಷನಲ್ಲಿ 1 2 3 4 5 ಮೇಂಟೈನ್ ಮಾಡಿಕೊಂಡು ನಿಧಾನಕ್ಕೆ ರಿಲೀಸ್. ಎಗೇನ್ ನಾವೇನು ಮಾಡ್ತೀವಿ, ಇದನ್ನು ಸ್ಟ್ರೆಚ್ ಮಾಡ್ತೀವಿ. ಫೈನಲ್ ಪೊಸಿಷನಿಂದ ಜಸ್ಟ್ ಒಂದು ಪುಷ್ ಮಾಡಿ 1 2 3 4 5 ರಿಲೀಸ್. ಎಗೇನ್ ನಿಧಾನಕ್ಕೆ ನಾವು ಇದನ್ನು ತಗೊಂಡು ಹೋಗ್ತೀವಿ. ಫೈನಲ್ ಪೊಸಿಷನಲ್ಲಿ 1 2 3 4 5 ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಶೋಲ್ಡರ್ ಏನಿದೆ ಅದು ಎಕ್ಸ್ಟರ್ನಲಿ ರೊಟೇಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಇರುವಂಥ ಅಡಿಷನ್ಸ್ ಕಡಿಮೆ ಆಗಲಿಕ್ಕೂ ನಮ್ಮ ರೇಂಜ್ ಆಫ್ ಮೂವ್ಮೆಂಟ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯ ಒಂದು ವ್ಯಾಯಾಮ. ಸೊ ಈ 3 ವ್ಯಾಯಾಮಗಳು ನೀವೊಂದು ಸ್ಟಿಕ್ ಹಿಡ್ಕೊಂಡು ಮನೆಯಲ್ಲಿ ಮಾಡಬಹುದು. ಸೊ ಇದಕ್ಕಿಂತ ಮೊದಲೇ ನಾನು ಹೇಳಿದ್ದು ಟವಲ್ ಹಿಡ್ಕೊಂಡು ಮಾಡುವಂಥ ವ್ಯಾಯಾಮ, ಇದು ಸ್ಟಿಕ್ ಹಿಡ್ಕೊಂಡು ಮಾಡುವಂಥ ವ್ಯಾಯಾಮ. ಸೊ ನೆಕ್ಸ್ಟ್ ಏನಿದೆ, ಡಂಬಲ್ ತಗೊಂಡು ಮಾಡುವಂಥ ವ್ಯಾಯಾಮ. ಅಂದರೆ ಒಂದು 1 kg ಡಂಬಲ್ ಸಾಕಾಗುತ್ತೆ. ಈ 1 kg ಡಂಬಲ್ ಅಥವಾ ನಿಮ್ಮ ಹತ್ರ ಡಂಬಲ್ ಇಲ್ಲ ಅಂದರೆ ನೀವು 1 ಲೀಟರ್ ವಾಟರ್ ಬಾಟಲಿಂದ ಕೂಡ ಮಾಡ್ಬೋದು, ಅಥವಾ ಸ್ಯಾಂಡ್ ಬ್ಯಾಗ್ಸ್ ಸಿಗುತ್ತೆ ಅದರಿಂದ ಕೂಡ ಮಾಡಲಿಕ್ಕಾಗತ್ತೆ. ಸೊ ಇದೇನು ಮಾಡಬೇಕು ಅಂದರೆ, ನಾವು ಒಂದು ಪಕ್ಕದಲ್ಲಿರುವ ಒಂದು ಟೇಬಲ್ ಸಪೋರ್ಟ್ ತಗೊಂಡು ಆ ಟೇಬಲ್ ಮೇಲೆ ಕೈ ಇಟ್ಟು ಸ್ವಲ್ಪ ಫಾರ್ವರ್ಡ್ ಈ ಥರ ಬೆಂಡ್ ಆಗಿ ನಾವು ಏನು ಮಾಡಬೇಕು, ಡಂಬಲ್ ಯಾವ ಕೈಯಲ್ಲಿ ನಿಮ್ಮ ತೊಂದರೆ ಇದೆಯೋ ಆ ಕೈಯಲ್ಲಿ ಡಂಬಲ್ ಹಿಡ್ಕೊಂಡು ನೋಡಿ ಹಿಂದೆ ಮುಂದೆ ಈ ಥರ ಪೆಂಡುಲಾರ್ ಮೂಮೆಂಟ್ಸ್ ಮಾಡಬೇಕು. ಸೊ ಇದರಲ್ಲಿ ಎಲ್ಲೂ ನೀವು ಫೈನಲ್ ಪೋಸ್ಚರಲ್ಲಿ ನೀವು ಮೇಂಟೈನ್ ಮಾಡಬೇಕು ಅಂತಿಲ್ಲ, 1 2 3 4 ಕೌಂಟ್ ಹೀಗೆ ಮಾಡಬೇಕು ಅಂತಿಲ್ಲ, ಜಸ್ಟ್ ಪೆಂಡುಲಾರ್ ಮೂಮೆಂಟ್ಸ್ ಮಾಡಿದರೆ ಸಾಕಾಗುತ್ತೆ. ಅದೊಂದು 15 ಕೌಂಟ್ಸು ಈಗ ಫ್ರಂಟ್ ಟು ಬ್ಯಾಕ್ ಮಾಡಬೇಕು. ಸೊ ಇದು ನೀವು ನಿಧಾನಕ್ಕೆ ಸ್ಟ್ರೆಚ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಎಷ್ಟು ಹೋಗುತ್ತೋ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಪ್ರತಿ ಮೂಮೆಂಟಲ್ಲಿ ಕೂಡ ನೀವು ಟ್ರೈ ಮಾಡ್ತಾ ಇರಬೇಕು. ಇದಾದಮೇಲೆ ಏನು ಮಾಡಬೇಕು ಅಂದರೆ ಸೈಡ್ ವೈಸ್ ನೋಡಿ ಹೀಗೆ ಈ ಥರ ಎಕ್ಸಸೈಸನ್ನು ಮಾಡೋದು.
ಇದು ಕೂಡ 15 ಕೌಂಟ್ಸ್ ನೀವು ಕರೆಕ್ಟಾಗಿ ಮಾಡಿದ ಮೇಲೆ ಏನು ಮಾಡಬೇಕು, ಎಲ್ಲ ಸೇರಿರುವಂಥ ರೊಟೇಷನ್. ಸೊ ರೊಟೇಷನ್ ಮಾಡುವಾಗ ಇನಿಷಿಯಲಿ ನಿಮಗೆ ದೊಡ್ಡ ರೌಂಡ್ ಮಾಡಲಿಕ್ಕೆ ಆಗಬೇಕು ಅಂತಿಲ್ಲ. ಸೊ ಅವಾಗ ಏನು ಮಾಡ್ಬೋದು, ಎಷ್ಟು ಆಗುತ್ತೋ ಅಷ್ಟೇ. ಸೊ ಈಗ ನಾವು ವೆಯ್ಟ್ ಇಟ್ಕೊಂಡು ಈ ಎಕ್ಸಸೈಸ್ ಮಾಡುವಾಗ ಏನಾಗುತ್ತೆ, ನಮ್ಮ ಶೋಲ್ಡರ್ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಸೊ ಹಾಗಾಗಿ ಮೂವ್ಮೆಂಟ್ ಕೂಡ ಈಸಿ ಆಗುತ್ತೆ. ವೆಯ್ಟ್ ಇದ್ದಾಗ ನಮ್ಮ ರೊಟೇಷನ್ ಮಾಡಲಿಕ್ಕೆ ಅಥವಾ ಪೆಂಡುಲರ್ ಮೂವ್ಮೆಂಟ್ಸ್ ಮಾಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಸೊ ನಿಧಾನಕ್ಕೆ ನಿಮ್ಮ ರೇಂಜ್ ಹೆಚ್ಚಾಗ್ತಾ ಹೋದಂಗೆ ಈ ಸರ್ಕಲ್ ಏನಿದೆ ನೀವು ದೊಡ್ಡದಾಗಿ ಮಾಡ್ತಾ ಹೋಗ್ಬೋದು. ಸೊ ದೊಡ್ಡ ಸರ್ಕಲ್ ಮಾಡ್ತಾ ಹೋಗೋದು. ಸೊ ಇದನ್ನು ಕೂಡ 15 ಕೌಂಟ್ಸು ಮಾಡಿದ ಮೇಲೆ ನಿಧಾನಕ್ಕೆ ನೀವು ನಿಲ್ಲಿಸಬೇಕು. ನೆಕ್ಸ್ಟ್ ಸೆಟ್ ಆಫ್ ಎಕ್ಸಸೈಸ್ ಅಂದರೆ ವಾಲ್ ಎಕ್ಸಸೈಸಸ್, ಅಂದರೆ ನಮ್ಮ ವಾಲ್ ಸಪೋರ್ಟ್ ಅಥವಾ ಗೋಡೆ ಸಪೋರ್ಟ್ ತಗೊಂಡು ಮಾಡುವಂಥ ವ್ಯಾಯಾಮಗಳು. ಸೊ ಇದರಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ನಮ್ಮ ಕೈಯನ್ನು ನಮ್ಮ ಪಕ್ಕದಲ್ಲಿರುವಂಥ ಗೋಡೆ ಮೇಲೆ ಸಪೋರ್ಟ್ ಕೊಟ್ಟು ಹೀಗೆ ನೋಡಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಹೀಗೆ ನಿಲ್ಲಬೇಕು. ಮತ್ತು ನಿಧಾನಕ್ಕೆ ನಿಮ್ಮ ಕೈಯನ್ನು ಮೇಲೆ ಎತ್ತಾ ಹೋಗಬೇಕು. ನಿಧಾನಕ್ಕೆ ಕೈ ಮೇಲೆ ಎತ್ತಾ ಹೋಗುವಾಗ ನಮಗೆ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ನಿಧಾನಕ್ಕೆ ಡೇ ಬೈ ಡೇ ನಾವು ಏನು ಮಾಡಬೇಕು, ಈ ಗೋಡೆ ಹತ್ತಿರ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಕೈ ಈಗ ಇಲ್ಲಿ ತನಕ ಇವತ್ತು ಹೋಗ್ತಾ ಇದೆ. ಸೊ ಈ ಥರ ಮಾಡಿ ಮತ್ತೆ ಕೆಳಗಡೆ ನಿಧಾನಕ್ಕೆ ಗ್ಲೈಡ್ ಮಾಡೋದು, ಮತ್ತೆ ಸೇಮ್ ರಿಪಿಟೇಷನ್ನ ಮತ್ತೆ ನಾವು ಸ್ಟಾರ್ಟ್ ಮಾಡೋದು. ಸೊ ಆ ಹೈಟ್ ಬಂದಮೇಲೆ ಮತ್ತೆ ನಮ್ಮ ಸ್ಟ್ರೆಚ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಇದಾದಮೇಲೆ ನಾವು ಡೇ ಬೈ ಡೇ ನಾವು ಏನು ಮಾಡಬೇಕು, ಈ ಗೋಡೆ ಹತ್ತಿರ ಹೋಗಿ ಕೈಯನ್ನು ಇನ್ನೂ ಮೇಲೆ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಸೊ ಈಗ ಇವತ್ತು ನಮಗೆ ಇಲ್ಲಿ ತನಕ ಅಷ್ಟೇ ಹೋಗ್ಲಿಕ್ಕೆ ಆಗ್ತಾ ಇದೆ ಅಂದರೆ ನೀವೇನು ಮಾಡ್ಬೋದು, ಇಲ್ಲೊಂದು ಮಾರ್ಕ್ ಮಾಡಿಡ್ಬೋದು. ಸೊ ನೆಕ್ಸ್ಟ್ ಡೇ ನಾವು ಮಾಡುವಾಗ ನಾವು ಏನು ಪ್ರಯತ್ನ ಮಾಡಬೇಕು, ಆ ಮಾರ್ಕಿಗಿಂತ ಒಂದು ಚೂರಾದರೂ ಜಾಸ್ತಿ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ನಿಧಾನಕ್ಕೆ ನಾವು ಆ ಗೋಡೆ ಹತ್ತಿರ ಹೋಗುವಾಗ ಏನಾಗುತ್ತೆ, ನಮ್ಮ ಅಡ್ಜೆಷನ್ಸ್ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ನಮಗೆ ಕಂಪ್ಲೀಟ್ ನಮ್ಮ ಕೈ ಏನಿದೆ ಸ್ಟ್ರೆಚ್ ಮಾಡಲಿಕ್ಕೂ ಕೂಡ ಆಗುತ್ತೆ. ಸೊ ಈ ವ್ಯಾಯಾಮ ಸೈಡಿಂದನೂ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ನೀವು ಗೋಡೆಯನ್ನು ಫೇಸ್ ಮಾಡಿ ಕೂಡ ಮಾಡಲಿಕ್ಕೆ ಸಾಧ್ಯ. ಸೊ ಇದರಲ್ಲಿ ಏನು ಮಾಡಬೇಕು, ಗೋಡೆ ಫೇಸ್ ಮಾಡಿ ನಿಲ್ಲಬೇಕು. ಎರಡು ಕೈಗಳನ್ನು ನಮ್ಮ ಗೋಡೆ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಮೇಲೆ ಸ್ಕ್ರಾಲ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವೇನು ಮಾಡಬೇಕು, ಗೋಡೆ ಹತ್ರ ಶಿಫ್ಟ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ತನಕ ಆಯಿತು ಅಂದರೆ ಇವತ್ತು ಇಲ್ಲಿಗೆ ಒಂದು ಮಾರ್ಕ್ ಮಾಡಿ ನೆಕ್ಸ್ಟ್ ಡೇ ಮಾಡುವಾಗ ಅಟ್ಲೀಸ್ಟ್ ಅದಕ್ಕಿಂತ 1 ಸೆಂಟಿಮೀಟರ್ ಆದರೂ ಜಾಸ್ತಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಸೊ ನಿಧಾನಕ್ಕೆ ನಿಮ್ಮ ರೇಂಜ್ ಹೆಚ್ಚಾಗ್ತಾ ಹೋಗ್ತದೆ. ನೀವು ಗೋಡೆ ಹತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನಿಮ್ಮ ಕೈದು ರೇಂಜ್ ಏನಿದೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಇದನ್ನು ನಾವು ಗೋಡೆ ಸಪೋರ್ಟಿಂದ ಮಾಡುವಂಥ ಎಕ್ಸಸೈಸ್ಗಳು. ಸೊ ಈ ಎಕ್ಸಸೈಸ್ಗಳನ್ನು ಅಟ್ಲೀಸ್ಟ್ ಒಂದು 15 ಕೌಂಟ್ಸ್ ಆದರೂ ರೆಗ್ಯುಲರ್ಲಿ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ಲಿ ಈ ವ್ಯಾಯಾಮಗಳನ್ನು ಮಾಡಿದರೆ ನಿಮ್ಮ ಶೋಲ್ಡರ್ಲಿ ಆಗಿರುವಂಥ ಅಡ್ಹೆಷನ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ಈ ವ್ಯಾಯಾಮಗಳು ನೀವು ಮನೆಯಲ್ಲಿ ಮಾಡಿದರೂ ಕೂಡ ಸಾಕಾಗುತ್ತೆ. ಸೊ ಯೂಶ್ವಲಿ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಏನಿರುತ್ತೆ ಅಂದರೆ ಅವರಿಗೆ ಸಿವಿಯರ್ ಪೇಯ್ನ್ ಆಗುತ್ತೆ, ಇಷ್ಟೆಲ್ಲ ಮಾಡಲಿಕ್ಕಾಗಲ್ಲ. ಸೊ ಆವಾಗ ನಾವೇನು ಮಾಡ್ತೀವಿ, ನಾವು ಕೂಡ ಕೊಡುವಂಥ ಟ್ರೀಟ್ಮೆಂಟ್ ಇದೇ ಟ್ರೀಟ್ಮೆಂಟೇ. ಬಟ್ ಅಟ್ ದ ಸೇಮ್ ಟೈಮ್ ಆ ಪೇಯ್ನ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಮತ್ತು ಅಲ್ಲಿರುವಂಥ ಇನ್ಫ್ಲಮೇಷನ್ಸು ಅಡ್ಹೆಷನ್ಸು ಕಡಿಮೆ ಆಗಲಿಕ್ಕೆ ಇರುವಂಥ ಕೆಲವು ನ್ಯಾಚುರಲ್ ಟ್ರೀಟ್ಮೆಂಟ್ಸ್ಗಳಿದೆ. ಅದನ್ನು ಕೂಡ ಇದರ ಒಟ್ಟಿಗೆ ಇನ್ಕ್ಲೂಡ್ ಮಾಡಿ ಕೊಟ್ಟಾಗ ಏನಾಗುತ್ತೆ, ಪೇಷಂಟಿಗೆ ಬೇಗ ರಿಕವರ್ ಆಗುತ್ತೆ. ಸೊ ಈ ಎಕ್ಸಸೈಸ್ಗಳು ನೀವು ಮನೆಯಲ್ಲಿ ಮಾಡಿದರೆ ಮೇ ಬಿ ವಿತ್ ಇನ್ ದ ಸ್ಪ್ಯಾನ್ ಆಫ್ 15 ಡೇಸ್ ಅಂದರೆ ಒಂದು 2 ವೀಕ್ಸಲ್ಲಿ ನಿಮ್ಮ ರೇಂಜ್ ಆಫ್ ಮೂವ್ಮೆಂಟ್ ಏನಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನಮ್ಮಲ್ಲಿ ನಾವೇನು ಮಾಡ್ತೀವಿ, 10 ಡೇಸಲ್ಲಿ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಆಲ್ಮೋಸ್ಟ್ ಪೇಷಂಟಿಗೆ ಒಂದು 80 to 90% ರಿಲೀಸ್ ಸಿಗುತ್ತೆ. ಸೊ ಅದಾದಮೇಲೆ ಅವರು ಮನೆಗೆ ಹೋಗಿ ಆ ಎಕ್ಸಸೈಸ್ಗಳನ್ನ ಕಂಟಿನ್ಯೂ ಮಾಡಿದರೆ ಸಾಕಾಗುತ್ತೆ ಕಂಪ್ಲೀಟ್ಲಿ ಈ ಪ್ರಾಬ್ಲಮ್ ಕಡಿಮೆ ಆಗಲಿಕ್ಕೆ. ಇನ್ನು ಡಯಾಬಿಟಿಸ್ ಪ್ರಾಬ್ಲಮ್ ಇದ್ದವರಾದರೆ ಏನು ಮಾಡಬೇಕು, ಇದರ ಒಟ್ಟಿಗೆ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಮೆಷರ್ಸ್ ಕೂಡ ತಗೋಬೇಕಾಗುತ್ತೆ. ಸೊ ಎಲ್ಲರೂ ಫ್ರೋಸನ್ ಶೋಲ್ಡರ್ ಸಮಸ್ಯೆ ಇದ್ದರೆ ಈ ವ್ಯಾಯಾಮಗಳನ್ನು ಮನೆಯಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.